ಮೊನ್ನೆ ಬೆಳಗಾವಿಯಲ್ಲಿ ಪೊಲೀಸ್ ಕಮಿಷನರ್ ಕಚೇರಿಯ ಸನಿಹದಲ್ಲಿಯೇ ಫೈರಿಂಗ್ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಬೆಳಗಾವಿಯಲ್ಲಿ ರೌಡಿ ಶೀಟರ್ ಫೈರಿಂಗ್ ನಡೆದಂತಹ ಜಾಗ ಇತ್ತಲ್ಲ, ಅದನ್ನು ಕಬ್ಜಾ ಮಾಡಿಕೊಳ್ಳಲಾಗಿದೆ. ಫೈರಿಂಗ್ ನಡೆದ ಜಾಗದಲ್ಲಿಯೇ ರಕ್ಷಣಾ ಇಲಾಖೆ ವಶಕ್ಕೆ ಪಡೆದುಕೊಂಡಿದೆಯಂತೆ. ಜಿಮ್ಖಾನಾ ಜಾಗವನ್ನು ಕಬ್ಜಾ ಮಾಡಿಕೊಂಡಿರುವಂಥದ್ದು. ಯೂನಿಯನ್ ಜಿಮ್ಖಾನಾ ವಶದಲ್ಲಿದ್ದಂತಹ 6.5 ಎಕರೆ ಜಾಗ 23 ವರ್ಷಗಳಿಂದ ಅನಧಿಕೃತವಾಗಿ ಜಾಗವನ್ನು ಬಳಸ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ನಗರದ ಕಮಿಷನರ್ ಕಚೇರಿ ಎದುರಿಗಿರುವಂತಹ ಜಾಗ ಇದು. 2002ರಲ್ಲಿ ಲೀಸ್ ಅವಧಿ ಮುಗಿದಿದ್ರು ಕೂಡ ಇದನ್ನು ಅತಿಕ್ರಮಣ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಇಲ್ಲಿ ಶೂಟೌಟ್ ಪ್ರಕರಣ ಆಯಿತು, ಯಾವಾಗ ಪೊಲೀಸರು ಇನ್ವೆಸ್ಟಿಗೇಷನಿಗೆ ಬಂದರು, ಈ ಜಾಗದ ಮಾಹಿತಿಯನ್ನು ಕೆದಕೋದಕ್ಕೆ ಮುಂದಾದರೂ ಆಗ ಎಲ್ಲ ವಿಚಾರಗಳು ಕೂಡ ಹೊರಬಂದಿದೆ. ಈ ಜಾಗಕ್ಕೆ ಪರ್ಮಿಷನ್ನೇ ಇರಲಿಲ್ಲ. ಈ ಜಾಗವನ್ನು ಲೀಸಿಗೆ ಪಡ್ಕೊಂಡು ಆ ಅವಧಿ ಕೂಡ ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಜಾಗವನ್ನು ಈಗ ರಕ್ಷಣಾ ಇಲಾಖೆ ವಶಕ್ಕೆ ಪಡೆದುಕೊಂಡಿದೆ, ಸೀಸ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ಸೀಸ್ ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಕ್ಷಣಾ ಇಲಾಖೆಯ ಜಮೀನನ್ನೇ ಅತಿಕ್ರಮಣ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಏಪ್ರಿಲ್ 6ರಂದು ಯೂನಿಯನ್ ಜಿಮ್ಖಾನಾ ಸಲ್ಲಿಸಿದಂತಹ ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗ ಆ ಜಾಗವನ್ನು ಸೀಲ್ ಮಾಡಿದ್ದಾರೆ. ಇಡೀ ಆವರಣಕ್ಕೆ ಸೀಲ್ ಹಾಕಿ ಕಂಟೋನ್ಮೆಂಟ್ ಅತಿಕ್ರಮಣ ಜಾಗವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಡಿಫೆನ್ಸ್ ಎಸ್ಟೇಟ್ ಅಧಿಕಾರಿ ದಿವ್ಯಾ ಹೊಸೂರು ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗಿದೆ. ಬೆಂಗಳೂರು ನಗರ ಪೊಲೀಸರು, ಕಂಟೋನ್ಮೆಂಟ್ ಬೋರ್ಡ್ ಸಿಬ್ಬಂದಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ರಕ್ಷಣಾ ಇಲಾಖೆಯ ಜಮೀನನ್ನೇ ಕಬ್ಜಾ ಮಾಡಿಕೊಂಡು ಇವರು ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು, ಜೊತೆಗೆ ಅಕ್ರಮವಾಗಿ ಕ್ಲಬ್ಬನ್ನು ನಡೆಸ್ತಾ ಇದ್ರು ಅನ್ನುವಂತಹ ವಿಚಾರಗಳೆಲ್ಲ ಈಗ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ತಮ್ಮ ಜಾಗವನ್ನು ಈಗ ತೆರವುಗೊಳಿಸೋದಕ್ಕೆ ಇಲಾಖೆ ಮುಂದಾಗಿರುವಂಥದ್ದು. ಈಗ ಇಡೀ ಜಾಗವನ್ನು ಸೀಲ್ ಡೌನ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ದಿಲೀಪ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಏನಿದು ಜಾಗದ ವಿಚಾರ? ಶೂಟೌಟ್ ಆದಮೇಲೆ, ಫೈರಿಂಗ್ ಆದಮೇಲೆ ಈ ವಿಚಾರ ಎಲ್ಲ ಬೆಳಕಿಗೆ ಬಂದಿದ್ದು ಹೇಗೆ ಅಂತ ಹೇಳಿ? ಹೌದು ಪ್ರೇಮ್, ಏನಂತಂದ್ರೆ ಇಲ್ಲಿ ಏನು ಫೈರಿಂಗ್ ಆಗತ್ತೆ, ಇಷ್ಟು ರಾತ್ರಿ ಒಂದಿಷ್ಟು ಗುಂಡಗಳು ಬಂದು ಫೈರಿಂಗ್ ಮಾಡಿ ಹೋದ್ರ. ಅದಾದ ನಂತರ ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಾಗ ಬೆಳಗಾವಿ ನಗರ ಪೊಲೀಸರಿಗೆ ಒಂದಿಷ್ಟು ರೋಚಕವಾದಂತ ಸಂಗತಿ ಸಿಕ್ಕಿರುವಂತದ್ದು. ಅದು ಏನಂತಂದ್ರೆ, ಇವರು ಲೀಸ್ ಮುಗಿದು ಬಹಳ ದಿನಗಳಾದ್ರೂ ಕೂಡ ಅಕ್ರಮವಾಗಿ ಇಲ್ಲಿ ಒಂದಿಷ್ಟು ಜಿಮ್ ಅನ್ನ ನಡೆಸ್ತಾ ಇದಾರೆ ಹಾಗೆ ಅಂತ ಹೇಳಿ ಗೊತ್ತಿರುತ್ತೆ. ಇದನ್ನ ಸಂಬಂಧಪಟ್ಟಂತ ಅಂದ್ರೆ ಏನು ಮೂಲ ಮಾಲೀಕರಿರ್ತಕ್ಕಂಥ ಏನು ಡಿಫೆನ್ಸ್ ಇದೆ, ಆ ಡಿಫೆನ್ಸ್ ಕಂಟೋನ್ಮೆಂಟ್ ಬೋರ್ಡ್ಗೆ ತಿಳಿಸಿದಾಗ ಅವರು ಬಂದು ನಿನ್ನೆ ಪೂರ್ತಿ ವಿಚಾರವನ್ನ ಪರಿಶೀಲನೆ ಮಾಡಿ ದಾಖಲಾತಿಗಳೊಂದಿಗೆ ಅಂದು ಆ ಜಾಗವನ್ನ ಸಂಪೂರ್ಣವಾಗಿ ಸೀಲ್ ಮಾಡಿರುವಂತದ್ದು, ಮತ್ತೆ ಅವರ ವಶಕ್ಕೆ ಅಂದ್ರೆ ಏನು ಕಬ್ಜಾ ಅಂತ ಹೇಳ್ತೀವಿ, ಕಬ್ಜಾ ಪಡೆದುಕೊಳ್ಳುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.